ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಿಫ್ಟಿ ಬೈ ಆಗ್ಬೇಕು. ಎಸ್ ಸೂಪರ್. ಹೈಯರ್ ಐ ಮಾಡ್ತು. ಇವತ್ತೆಲ್ಲ ಸ್ಟಾಕ್ಗಳು ಬೈ ಆಗುತ್ತೆ. ಆಲ್ಮೋಸ್ಟ್ ಸ್ಟಾಕ್ಗಳು ಇವತ್ತು ಬೈ ಆಗುತ್ತೆ. ಸೊ ಓಕೆ, ಎಕ್ಸಾಕ್ಟ್ ಇಲ್ಲೊಂದು ಓಪನ್ ಪ್ರೈಸ್ ಬ್ರೇಕ್ಔಟ್ ಮೆಥಡ್ ಅಲ್ಲಿ ಸಪೋರ್ಟ್ ಕ್ರಿಯೇಟ್ ಆಗಿದೆ. ಓಕೆನಾ, ಸಪೋರ್ಟ್ ಮುಂದೆ ಹೇಳ್ತೀನಿ. ಸೊ ಐನ ಬ್ರೇಕ್ ಮಾಡಿ ಹೈಯರ್ ಐ ಆಗಿದೆ. ಸೊ ಇಂಟರ್ಡೇ ಹೈ ಮಾಡಿದೆ ನಿಫ್ಟಿ ಇವತ್ತು. ಟಾರ್ಗೆಟ್ ತನಕ ಹೋಗೋ ಚಾನ್ಸಸ್ ಕೂಡ ಇದೆ. ಹ್ಮ್ ಫಸ್ಟ್ ಟಾರ್ಗೆಟ್ ಇದು. ಇದನ್ನ ಬ್ರೇಕ್ ಮಾಡಿದ್ರೆ ಕರೆಕ್ಟ್ ಆಗಿ ಇಲ್ಲ ತನಕ ಹೋಗುತ್ತೆ. 24,000 ಲೋ ಎಷ್ಟಿದೆ? 24,774. ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆಯಲ್ಲ, ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಈ ಲೋ ನೋಡಿ. ನೆನ್ನೆ ಹೈ, ನೆನ್ನೆ ಲೋ. ಸೊ ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು ಇದು. ಓಪನ್ ಸ್ಟ್ರಾಂಗ್ ಓಪನ್ ಆಗಿದೆ. ನೆನ್ನೆ ಓಪನ್ ಕೂಡ ಸ್ಟ್ರಾಂಗ್ ಆಗಿ ಕ್ಲೋಸ್ ಕೊಟ್ಟಿದೆ. ಓಪನ್ ಕೂಡ ಸ್ಟ್ರಾಂಗ್ ಓಪನ್ ಆಗಿದೆ. ಸೊ ಎಕ್ಸಾಕ್ಟ್ ಆ ಲೆವೆಲ್ ಇಂದ ಹೈ ಆಗಿದೆ. ಯಾವುದೇ ಕಾರಣಕ್ಕೆ ಇವತ್ತು ಮಾರ್ಕೆಟ್ ಬೀಳಲ್ಲ. ಒಳ್ಳೆ ಮೂಮೆಂಟಮ್ ಇದೆ ಇವತ್ತು. ಒಳ್ಳೆ ಮೂಮೆಂಟ್ ಕೊಡುತ್ತೆ. ಎಚ್ ಡಿ ಎಫ್ ಸಿ ಬ್ಯಾಂಕ್ ಈ ಲೆವೆಲ್ ಅಂತ ರೀಚ್ ಆಗುತ್ತೆ ರೀ ಇವತ್ತು. ಎಷ್ಟು 160, ಸಾರಿ 1647 ರೀಚ್ ಆಗುತ್ತೆ. ಅಟ್ಲೀಸ್ಟ್ ಪಕ್ಕ ಇಲ್ಲ ರೀಚ್ ಆಗುತ್ತೆ. ಆಲ್ಮೋಸ್ಟ್ 10 ಪಾಯಿಂಟ್ ನಿಯರ್. ರಿಲಯನ್ಸ್ ನೋಡೋಣ. ವಾಲ್ಯೂಮ್ ಬ್ರೇಕ್ ಔಟ್ ಆಗಿದೆ. ರಿಲಯನ್ಸ್ ಎಕ್ಸಾಕ್ಟ್ ಎಂಟ್ರಿ ಮಾಡ್ಬೋದ್ರಿ. ಎಂಟ್ರಿ ನೋಡೋಣ ಬನ್ನಿ. ಸೆಕ್ಟರ್ ಎನರ್ಜಿ ಏನ್ ಮಾಡ್ತಿದೆ. ಸೊ ಫಸ್ಟ್ ಕ್ಯಾಂಡಲ್ ಅಲ್ಲೇ ವಾಲ್ಯೂಮ್ ಬ್ರೇಕ್ ಔಟ್ ಆಗಿದೆ. ಸೊ ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಲೋ ಇದು ಬಿಟ್ವೀನ್ ಹೈಯೆಸ್ಟ್ ವಾಲ್ಯೂಮ್ ಬಂದಿರೋದು. ದಿಸ್ ಒನ್ ಓಪನ್ ಕೂಡ ರೇಂಜ್ ಬಂಡ್ ಓಪನ್ ಸ್ಟ್ರಾಂಗ್ ಓಪನ್ ಆಗಿದೆ. ಸ್ಟ್ರಾಂಗ್ ಓಪನ್ ಆಗಿ ಇಲ್ಲಿಂದ ಹೋಗ್ಬೇಕು. ಇದೊಂದು ಸಪೋರ್ಟ್ ಓಕೆನಾ. ಅದಕ್ಕೆ ವಿತ್ ವಾಲ್ಯೂಮ್ ಬಿದ್ದಿದೆ. ಸೊ ಓಪನ್ ಸ್ಟ್ರಾಂಗ್ ಆಗಿದೆ. ಇಲ್ಲಿಂದಾನೆ ಬೈ ಆಗುತ್ತೆ ಎಕ್ಸಾಕ್ಟ್. ಓಕೆ, ಸ್ಟಾಪ್ ಲಾಸ್ ಡೇಲೋ. ಎನರ್ಜಿ ಎನರ್ಜಿ ಕೂಡ ಏರೇ ಮಾಡಿದೆ. 3G ಅನಾಲಿಸಿಸ್. ನಿಫ್ಟಿನೂ ಕೂಡ ಗ್ಯಾಪ್ ಅಪ್ ಆಗಿದೆ. ಸೊ ರಿಲಯನ್ಸ್ ಕೂಡ ಮೇಲೆ ಹೋಗುತ್ತೆ. ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾಡೋಣ. ಸೂಪರ್. ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೋಯ್ತು ಇವತ್ತು. ಅದೇ ಕಡಕ್ಕೂ ಬೀಳಲ್ಲ. ಒಳ್ಳೆ ಮೂಮೆಂಟ್ ಇದೆ. ರಿಲಯನ್ಸ್ ಸ್ಟಾಪ್ ಲಾಸ್ ಇದು. ಓಕೆ, ಎಂಟ್ರಿ ವಿತ್ ವಾಲ್ಯೂಮ್ ಮೇಲ್ಗಡೆ ಹೋಗಿದೆ. ಎಂಟ್ರಿ ಇದೆ ರೀ. ಎಕ್ಸಾಕ್ಟ್ ಎಂಟ್ರಿ ಇದು. ಹಾ ಇಂಪಾರ್ಟೆಂಟ್ ಲೆವೆಲ್ ಇದೆಯಲ್ಲ, ಸಿಗ್ನಿಫಿಕೆಂಟ್ ಅನ್ಕೊಂಡು ಯಾವುದು ಇದು. ಓಕೆನಾ. ಸೊ ಓಪನ್ ಸ್ಟ್ರಾಂಗ್ ಆಯ್ತು. ಹಿಟ್ ಮಾಡ್ತು. ಲೋವರ್ ಲೋ ಇದು ಓಪನ್ ಪ್ರೈಸ್ ಬ್ರೇಕ್ಔಟ್ ಮೇಲೆ ಸಪೋರ್ಟ್ ಆಯ್ತು. ಸೊ ಇದು ಲೋ ವಾಲ್ಯೂಮ್. ಇಲ್ಲಿ ವಿತ್ ವಾಲ್ಯೂಮ್ ಪ್ರೈಸ್ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಓಕೆ, ಈ ಝೋನ್ ಇಂದ ಎಂಟ್ರಿ ಮಾಡಬಹುದು. ಸ್ಟಾಪ್ ಲಾಸ್ ಡೇಲೋ.
ಸ್ಟಾಪ್ ಲಾಸ್ 85. ಎಂಟ್ರಿ ಎಷ್ಟು? ಎಷ್ಟು? 91. ಲೆಟ್ಸ್ ಸಿ, ನೋಡೋಣ. ಐನ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ರಿಲಯನ್ಸ್ ಟಾರ್ಗೆಟ್ ತನಕ ಬರೋ ಚಾನ್ಸಸ್ ಇದೆ. 3018. ಓಕೆ, ಪಕ್ಕ ಹೋಗುತ್ತೆ ರಿಲಯನ್ಸ್ ಇವತ್ತು. ಈ ಲೆವೆಲ್ ಪಕ್ಕ ಎಂಟ್ರಿ. ಸ್ಟಾಪ್ ಲಾಸ್ ಡೇಲೋ ಎಂಟ್ರಿ ಇದೆಯಲ್ಲ, ಎಂಟ್ರಿ ಹೈ ಎಷ್ಟು? ಇದು 91 ಎಂಟ್ರಿ. ಸ್ಟಾಪ್ ಲಾಸ್ 85. ಆಲ್ಮೋಸ್ಟ್ 6 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಸೊ ನೋಡಿ, ವಾಲ್ಯೂಮ್ ರೈಸ್ ಆಯ್ತು. ಹ್ಮ್ ಟೈಮ್ ಬ್ರೇಕ್ ಮಾಡ್ಬೇಕು. ನಿಫ್ಟಿ ಏನಾಗ್ತಿದೆ? ನಮಸ್ತೆ. HDFC ಬ್ಯಾಂಕ್ ಟಾರ್ಗೆಟ್ ರೀಚ್ ಆಗಿದೆ. ಟಾರ್ಗೆಟ್ ಹೇಳಿದ್ದೆ, ಎಂಟ್ರಿನೂ ಕೂಡ ವಿಡಿಯೋ ಮಾಡಿದ್ದೆ. ನೋಡೋಣ ಬನ್ನಿ. ಟಾರ್ಗೆಟ್ ಹೈ ಹೇಳಿದೆ, ಎಕ್ಸಾಕ್ಟ್ ಹೈನ ಹತ್ರ ಟಚ್ ಆಗಿದೆ ಆಲ್ಮೋಸ್ಟ್. ಆಲ್ಮೋಸ್ಟ್ ಹೈ ಹತ್ರ ಹೋಗಿದೆ. ಏನು 1.46 ಹೈಯೆಸ್ಟ್ ಇದು. ಫಾರ್ಟಿ 46 ಹತ್ರ ಇದು 47. 1 ಪಾಯಿಂಟ್ ಮಿಸ್ ಆಗಿದೆ. ಸೊ ಎಂಟ್ರಿ ಹೇಳಿದ್ದೆ, ಟಾರ್ಗೆಟ್ ರೀಚ್ ಆಗಿದೆ. ರಿಲಯನ್ಸ್ ಏನಾಗಿದೆ? ರಿಲಯನ್ಸ್ ಟಾರ್ಗೆಟ್ ಹೈ ಹೇಳಿದೆ ಜಸ್ಟ್, ಬಟ್ ಅದು ಬ್ರೇಕ್ ಇನ್ಸೈಡ್ ಕ್ಯಾಂಡಲ್ ಹೈ ಇದೆಯಲ್ಲ, ದಿಸ್ ಒನ್. ಇದು ಬ್ರೇಕ್ ಇನ್ಸೈಡ್ ಕ್ಯಾಂಡಲ್. ಬ್ರೇಕ್ ಇನ್ಸೈಡ್ ಹೈ ಎಕ್ಸಾಕ್ಟ್ ಆ ಲೆವೆಲ್ ಟಚ್ ಆಗಿದೆ, ರೀಚ್ ಆಗಿದೆ. ಎಸ್, ಅಲ್ಲಿಂದ ರಿಜಿಸ್ಟರ್ ಸ್ಟಾರ್ಟ್ ಆಗಿದೆ. ಸೂಪರ್. ಆಲ್ಮೋಸ್ಟ್ ಬೈ ಆಗಿದೆ ಮಾರ್ಕೆಟ್. ಟಾರ್ಗೆಟ್ ಹತ್ರ ರೀಚ್ ಆಗಿಲ್ಲ. ನಿಫ್ಟಿನೂ ಕೂಡ ಅಷ್ಟೇ. ಹೌದು, ನಿಫ್ಟಿ ಟಾರ್ಗೆಟ್ ರೀಚ್ ಆಗಿಲ್ಲ, ಬಟ್ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ಫಸ್ಟ್ ಟಾರ್ಗೆಟ್ ಹೇಳಿದ್ದೆ, ಫಸ್ಟ್ ಟಾರ್ಗೆಟ್ ಇಲ್ಲೋ ಮತ್ತೆ ರಿಜೆಕ್ಷನ್ ಕ್ಲೋಸ್ ಇದೆಲ್ಲ, ಈ ಕ್ಲೋಸ್ ಪ್ರೈಸ್ ಇಂದ ರಿಜೆಕ್ಷನ್ ಆಗಿದೆ. ಫಸ್ಟ್ ಸೆಕೆಂಡ್ ಟಾರ್ಗೆಟ್ ಇದೆ ಹೇಳಿದೆ, ಬಟ್ ಅಲ್ಲಿವರೆಗೂ ಹೋಗಿಲ್ಲ ಪ್ರೈಸ್. ಫಸ್ಟ್ ಟಾರ್ಗೆಟ್ ಅಂತೂ ರೀಚ್ ಆಗಿದೆ. ನೆಕ್ಸ್ಟ್ ಅದು ರಿಲಯನ್ಸ್ HDFC ಬ್ಯಾಂಕ್. ಓಕೆ, ನಾನು ಬೈ ಇಲ್ಲಿ ಹೇಳಿದ್ದು, ಇಲ್ಲಿ ಬೈ ಆಗಿತ್ತು. ರಿಲಯನ್ಸ್ ಇಲ್ಲಿ ಬೈ ಮಾಡ್ಬೋದು ವಿತ್ ವಾಲ್ಯೂಮ್ ಪ್ರೈಸ್ ಇಲ್ಲಿ ಬಂತಲ್ಲ. ಇದು ಸ್ಟಾಪ್ ಲಾಸ್ ಇಡಕ್ಕೆ ಡೇಲೋ ಸ್ಟಾಪ್ ಲಾಸ್. ಸೊ ಎಕ್ಸಾಕ್ಟ್ ಈ ಲೆವೆಲ್ ಬೈ ಆಗಿದೆ. ಬೈ ಆಗಿ ಆಲ್ಮೋಸ್ಟ್ ಆಗಿದೆ, ಕ್ಯಾಚ್ ಆಗಿದೆ. ಒಂದು 10 ಪಾಯಿಂಟ್ ಎಷ್ಟು? 91. 307. ಆಲ್ಮೋಸ್ಟ್ 15 ಪಾಯಿಂಟ್ ಹತ್ರ ಆಗಿದೆ. ಸೂಪರ್. HDFC ಬ್ಯಾಂಕ್ ಒಳ್ಳೆ ಚೆನ್ನಾಗಿ ಬೈ ಆಗಿದೆ. ಇಲ್ಲ ಬೈ ಅಂತ ಹೇಳಿದ್ದೆ ಡೇ ಇಂದ. ಸೊ ಇಲ್ಲಿಂದ ಮಾರ್ಕೆಟ್ ಚೆನ್ನಾಗಿ ಮೂವ್ ಕೊಟ್ಟಿದೆ. ಮಾರ್ಕೆಟ್ ಬೈ ಆಗುತ್ತೆ. ಸೊ ಅದರ ರೆಸಿಸ್ಟೆನ್ಸ್ ಇಂದ ರಿಜೆಕ್ಷನ್ ಆಗುತ್ತೆ. ನಾವು ಅಲ್ಲಿಂದ ಎಕ್ಸಿಟ್ ಆಗ್ಬೇಕು. ಪೊಸಿಷನ್ ಹಂಗೆ ಇಟ್ಕೋಬಾರ್ದು. ಸೊ ನಮ್ ಟಾರ್ಗೆಟ್ ಏನಿದೆ? ಇಲ್ಲಾಂದ್ರೆ ರಿಜೆಕ್ಷನ್ ಆಗೋದಂದ್ರೆ ಇಲ್ಲಿ ಲಾಸ್ಟ್ ಬೈಯಿಂಗ್ ಆಗಿರುತ್ತಲ್ಲ. ಸೊ ಈ ಕ್ಯಾಂಡ್ಲು ಯಾವ್ದೇ ಕಾರಣಕ್ಕೂ ಇದನ್ನ ಬ್ರೇಕ್ ಮಾಡಬಾರ್ದು. ಸೊ ಇಲ್ಲಿಂದಾನೆ ಬ್ರೇಕ್ ಮಾಡಿದೆ. ಸೊ ಇಲ್ಲಿ ನಾವು ಎಕ್ಸಿಟ್ ಆಗ್ಬೋದು. ಲೈಕ್ ದಿಸ್ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್. ಇದು ಕೂಡ ಹೌದು, ಲಾಸ್ಟ್ ಬೈಯಿಂಗ್ ಆಗಿರೋದಿಲ್ಲೇ. ಸೊ ಈ ಲೋನ ಬ್ರೇಕ್ ಮಾಡಿದೆ. ಸೊ ನಾವು ಇಲ್ಲಿ ಎಕ್ಸಿಟ್ ಆಗ್ಬೋದು, ಟಾರ್ಗೆಟ್ ರೀಚ್ ಆಗಿಲ್ಲ ಅಂದ್ರೆ. ಸೊ ಇಲ್ಲಿಂದ ರಿಜೆಕ್ಷನ್ ಆಗುತ್ತೆ. ಬೇಕಾದ್ರೆ ಇಲ್ಲಿಂದ ಸೆಲ್ ಮಾಡ್ಕೋಬಹುದು ಲೈಕ್ ದಿಸ್. ಅದು 3G ಕೂಡ ರಿಜೆಕ್ಷನ್ ಆಗ್ತಾ ಇರ್ಬೇಕು. ಹಾಗಿದ್ರೆ ಮಾತ್ರ ಸೆಲ್ ಮಾಡ್ಕೋಬಹುದು ಈ ಲೆವೆಲ್ ಇಂದ. ರಿಲಯನ್ಸ್. ಓಕೆ, ಇದೇ ರೀತಿ ನಮ್ಮ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್ ಬಾಯ್.